ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನಿಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಲವಿಶಾ ಮತ್ತು ರಾಲ್ಸನ್ ಅವರ ವೆಡ್ಡಿಂಗ್ ಡೇ ಆ್ಯಂಡ್ ಇದು ಒಂದು ಬಿಹೈಂಡ್ ದ ಸೀನ್ಸ್ ವ್ಲಾಗ್ ಆಗಿರುತ್ತೆ, ಕಂಪ್ಲೀಟ್ ವೆಡ್ಡಿಂಗ್ ವ್ಲಾಗ್ ಅಲ್ಲ. ಸೊ ಬೆಳಿಗ್ಗೆನೇ ನಮ್ಮ ಮನೆಗೆ ನಾನು ಹೋಗಿದ್ದೆ, ಸ್ವಲ್ಪ ಟೈಲರಿಂಗ್ ಕೆಲಸ ಇತ್ತು. ಅದಾದಮೇಲೆ ಪಾರ್ಲರ್ನವರು ಕೂಡ ನಮ್ಮ ಮನೆಗೆ ಬಂದಿದ್ದರು ಲವಿಶಾನ ಮೇಕಪ್ ಮಾಡಲಿಕ್ಕೆ ಅಂತ. ಸೊ ಅವರಿಗೋಸ್ಕರ ನಾನು ಪಲಾವ್ ಕೂಡ ರೆಡಿ ಮಾಡಿದ್ದೆ. ಮಧ್ಯಾಹ್ನದ ಹೊತ್ತಾದ ಕಾರಣ ಅವರಿಗೆ ಕೂಡ ತಿನ್ನಬೇಕಲ್ವಾ, ಅಂದರೆ ಮತ್ತು ಸಾಯಂಕಾಲ ಮದುವೆ ಇರೋದು, ಅದಕ್ಕೋಸ್ಕರ ಬೇಗ ಬೇಗ ಪಲಾವ್ ಮಾಡಿಕೊಟ್ಟೆ ಲವಿಶನ್ಗೆ ಹಾಗೂ ಪಾರ್ಲರ್ ಅವ್ರಿಗೂ ನಮಗೂ ಕೂಡ. ಮೇಕಪ್ ಮತ್ತು ಹೇರ್ ಎಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಆಲ್ಮೋಸ್ಟ್ 11:30ಗೆ ಸ್ಟಾರ್ಟ್ ಮಾಡಿದರು. 1:30 2:30 ಹಾಗೆ ಮುಗೀತು. ಲಾಸ್ಟಿಗೆ ಹೀಗೆ ನಾವು ಜಸ್ಟ್ ಅವರಿಗೆ ಫೋಟೋ ಬೇಕಿತ್ತು, ಹಾಗೆ ಫೋಟೋಸ್ ತೆಗಿತಾ ಇದ್ವಿ. ಇದಾದ ನಂತರ ಅವಳ ಮನೆಗೆ ಹೋದಳು. ಅವಳ ಮನೆಯಲ್ಲಿ ಅವಳ ಅಮ್ಮನಿಗೆ ಡ್ರೆಸ್ಅಪ್ ಮಾಡಲಿಕ್ಕಿತ್ತು, ಸಾರಿ ಎಲ್ಲ ಉಡ್ಲಿಕ್ಕಿತ್ತು. ಅದಕ್ಕೋಸ್ಕರ ಅವ್ರು ಸೀದಾ ಅವರ ಮನೆಗೆ ಹೋದರು. ಇಲ್ಲಿಯೇ ನನ್ನ ಅಮ್ಮ ಅವರಿಗೆ ಅಮ್ಮನಿಗೆ ಗಿಫ್ಟ್ ಕೊಡಬೇಕಿತ್ತು, ನನಗೆ ಕೂಡ ಗಿಫ್ಟ್ ಕೊಡಬೇಕಿತ್ತು. ಹಾಗೆ ನಾವು ಇಲ್ಲೇ ಕೊಟ್ಟುಬಿಟ್ವಿ. ಮತ್ತು ಅವಳು ಹಾಲಲ್ಲಿ ಎಲ್ಲ ಆಗೋದಿದ್ರೆ ಅಂತ ಹೇಳ್ಕೊಂಡು ಇಲ್ಲೇ, ಅಮ್ಮ ಬರೋದಿಲ್ಲ ಫಂಕ್ಷನಿಗೆ, ಹಾಗೆ ಇಲ್ಲೇ ಕೊಟ್ಬಿಟ್ವಿ. ಅವರು ಹೊರಟ ಹಾಗೆ ನಾನು ಕೂಡ ಹೊರಟೆ ಮನೆಗೆ. ವಿನಿಲ್ ಅವರು ಕಾಯ್ತಾಯಿದ್ರು. ಹಾಗೆ ಅವ್ರ ಕಲೆಕ್ಷನ್ ಮತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಅದೆಲ್ಲ ಆದ ನಂತರ ನಾವು ಬೈಕಲ್ಲಿ ಹೋಗೋದು ಮೊದಲೇ ಡಿಸೈಡ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನಂತಂದರೆ ಇವರ ವೆಡ್ಡಿಂಗ್ ಇರೋದು ಮಾಸ್ ಇರೋದು 5 o'clock. ಬಟ್ ನಮಗೆ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಮುಂಚೆನೇ ಗೊತ್ತಿತ್ತು, ಯಾಕಂದರೆ ಟ್ರಾವೆಲ್ ಮಾಡಿ ಹೋಗಬೇಕಲ್ವಾ, 1.5 hour ಜರ್ನಿ ಇತ್ತು. ಹಾಗೆ ನಾವೇನು ಮಾಡಿದ್ವಿ ಅಂದರೆ, ನಾನು ಸಾರಿ ಉಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಟ್ರಾವೆಲ್ ಮಾಡಬೇಕಾದ್ರೆ ಬೈಕಲ್ಲಿ ಸಾರಿ ಉಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ನಾವು ಇಲ್ಲಿಂದ ವಿನಿಲ್ ಅವರ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾದೆ, ಅಲ್ಲಿಂದ ಡ್ರೆಸ್ಅಪ್ ಆಗಿ ಆಮೇಲೆ ನಾವು ಫಂಕ್ಷನಿಗೆ ಡೈರೆಕ್ಟ್ಲಿ ಸಾಯಂಕಾಲ ಫಂಕ್ಷನ್ 7 o'clock ಹಾಗೆ ರಿಸೆಪ್ಷನಿಗೆ ರೀಚ್ ಆಗುವಾಗೆ ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಅದೇ ಕಸಿನ್ಸ್ ಎಂಟ್ರಿ. Congratulations. Allah zalene. Congratulations on your sobidista. Magire ani lakkittara ante sodu. Smile garu. Dei. Smile garu. ಈಗ ಎಂಟ್ರಿ ಆಯ್ತಷ್ಟೇ. ಆ್ಯಂಡ್ ಈ ಕಡೆ ತಿರುಗಬೇಕಾದ್ರೆ ನಮ್ಮ ಅರಾಲ್ ಅವರ ಫ್ಯಾಮಿಲಿ, ಎಡ್ಸೆಲ್ ಅವರ ಫ್ಯಾಮಿಲಿಯಲ್ಲಿ ಇದ್ದರು. ಎಡ್ಸೆಲಲ್ಲಿ ಎಂಟ್ರಿ ಡ್ಯಾನ್ಸಿಗೆ ಹೋಗಿದ್ದ, ಹಾಗೆ ಅವನು ಸಿಕ್ಕಲಿಲ್ಲ. ನನಗೊಂದು 2-3 ಸಿಕ್ಕಿದ್ರು. ನಿನ್ನ ವ್ಲಾಗ್ನ ನಾವು ನೋಡ್ತೀವಿ, ಇಷ್ಟಪಡ್ತಾ ಇದ್ದೀವಿ ಅಂತ ತುಂಬ ಜನ, ಒಂದು 2-3 ಹೇಳಿದ್ರು ಆಯಿತಾ. ನನಗಂತೂ ತುಂಬ ನೆಕ್ಸ್ಟ್ ಲೆವೆಲ್ ಖುಷಿ ಆಯಿತು. ಅವರ ಮುಂದೆ ಮಾತ್ರ ನೋಡ್ಬೇಕಾದ್ರೆ ಸ್ವಲ್ಪ ಬಬ್ಬಬ್ಬ ಅಂತ ಮಾತಾಡಿದರೆ, ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನನಗಂತೂ ತುಂಬ ಖುಷಿ ಆಯಿತು. ಯಾರೆಲ್ಲ ಬಂದು ನನಗೆ ಹೇಳ್ತಿರಲ್ಲ, ಲೈಕ್ ನಿಮ್ಮ ಯೂಟ್ಯೂಬ್ನ ನೋಡ್ತೀವಿ, ಫಾಲೋ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡಿದ್ದೇವೆ ಅಂತ, ನಾನಂತೂ ನೆಕ್ಸ್ಟ್ ಫುಲ್ ವಿನಿಲ್ ಹತ್ರ ಹೇಳ್ತಾನೆ ಬರ್ತಾಯಿದೆ. ಸೊ ಹಾಗಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್, ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಹೀಗೆ ಹೊರಗೆ ಬಂದು ಬೇರೆ ಪ್ಲೇಸಿಗೆ ಬಂದು ನಾನು ವ್ಲಾಗ್ಸ್ ಎಲ್ಲ ಮಾಡೋದು ತುಂಬ ಕಮ್ಮಿ. ಅಗ್ರಾರ್ ಪ್ಲೇಸಿಗೆ ಬರೋದೇ ಫಸ್ಟ್ ಟೈಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನನಗೆ ಯಾರೆಲ್ಲ ಬಂದು ಮೀಟ್ ಆಗಿ ನಾನು ನಿಮ್ಮ ಫಾಲೋ ಮಾಡ್ತೀನಿ, ತುಂಬ ಇಷ್ಟ ಆಗ್ತದೆ, ಹೀಗೆ ಮಾಡ್ತಾ ಇರಿ ಅಂತ ಹೇಳಿದ್ರಲ್ವ. ಥ್ಯಾಂಕ್ ಯು ಸೋ ಮಚ್. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್. ನಾನು ಮತ್ತು ಎಡ್ಸಲ್ ಇವತ್ತು ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಬೇಕು ಅಂತ ಟೋಸ್ಟ್ ಆಗುವ ಟೈಮಲ್ಲಿ ಹೊರಗಡೆ ಹೋಗಿ ಪ್ರಾಕ್ಟೀಸ್ ಮಾಡಿ ಬಂದ್ವಿ. ಅಂದರೆ ಒಂದು ಸತಿ ಕೂಡ ಪ್ರಾಕ್ಟೀಸ್ ಮಾಡಿರಲಿಲ್ಲ ಇತ್ತು, ಹಾಗೆ ಪ್ರಾಕ್ಟೀಸ್ ಮಾಡಿ ಬಂದ್ವಿ. ಹುಡುಗಿ ತಿರುಗಾಡಿದ ಇಡೀ ಜಗತ್ತೇ ಐ ಲವ್ ಯು ಎಂದು ಹೇಳುವ ತವಕ ಈಗಲೇ ಇವತ್ತೇ ಐ ಲವ್ ಯು. ಕೊಡದಷ್ಟು ತಂದಿರುವೆ ವಜ್ರ ಹವಳ ಮುತ್ತು, ಈಗಲಾದರೂ ಕೊಡುವೆಯ ಕೆನ್ನೆಗೊಂದು ಸಿಹಿ ಮುತ್ತು.
फुल ग्लास रोल्सला थाळी थाळी होते तुमच्या दोघांपैकी सट्ट मोंकोर्स कोण आहे दोघांनी सगळा जोईर आपल्या थाळी देऊया या जोड्याक बरे मागत असताना रोल्स Lavisha Monangi Africa. Venetia Mea. Okay, this is very simple. Task dunga. Music plays at the now. विनंती असा बसून आपल्याकडे धावसो आणि येऊसो आवाज देऊया लविशा परत या मैदान स्वागत करेया मुझे ब्लॉग करने देते हैं हाय करा सॉन्ग प्ले केलं माझ्या मोबाईलात फोन
एरोप्लेन पूरा बुक ಮದುವೆ ಎಲ್ಲ ಆಯಿತು. ಈಗ ನಾವು ನಮ್ಮ ಆಂಟಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 15 ಮಿನಿಟ್ಸ್ ದಾರಿ ಉಂಟು. ಸೊ ಮನೆಗೆ ಹೋದ ನಂತರ ನಾಳೆ ಆ್ಯಕ್ಚುಲಿ ನಾವು ಕಾರ್ಕಳ ಚರ್ಚಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಹಬ್ಬ ಅಲ್ವಾ, ಹಾಗೆ ಅಲ್ಲಿ ಹೋಗುವ ಅಂತ. ಇಲ್ಲಿಂದಲೇ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಹೋಗುವ ಅಂತ ಪ್ಲ್ಯಾನ್ ಇತ್ತು. ಬಟ್ ಲಾಸ್ಟ್ ಮೊಮೆಂಟಿಗೆ ಚೇಂಜ್ ಮಾಡಿದರು. ನೈಟೆಲ್ಲ ಲೈಕ್ ಸುಮ್ಮನೆ ಟ್ರಾವೆಲಿಂದ ತುಂಬ ಆಗುತ್ತೆ, ಬಂದಕ್ಕೆ ಆಂಟಿ ಮನೆಗೆ ನಿಲ್ಲುವುದೇ ಇಲ್ಲ. ನಾವು ಒಂದು ಸತಿ ಸಹ ನಿಲ್ಲುವುದಿಲ್ಲ, ಇದೇ ಫಸ್ಟ್ ಟೈಮ್ ನಿಲ್ಲೋದು. ಹಾಗೇನಿಲ್ವಾ, ಪರವಾಗಿಲ್ಲ, ಚರ್ಚಿಗೆ ಬೇಕಾದ್ರೆ ನೆಕ್ಸ್ಟ್ ವೀಕ್ ಆದರೂ ಹೋಗುವ, ಅಲ್ಲ ನೆಕ್ಸ್ಟ್ ವೀಕೆಂಡ್ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ತುಂಬ ಒಂದು ಡಿಫ್ರೆಂಟ್ ವೈಬ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಗ್ರೀನರಿ ನೋಡೋದು, ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಅಷ್ಟೊಂದು ಗ್ರೀನರಿ ಇಲ್ಲ ಅಲ್ವಾ. ಹಾಗೆ ಫಸ್ಟಿಗೆ ನಾವು ಈಗ ಪೂಜೆಗೆ ಹೋಗ್ತಾ ಇದ್ದೀವಿ. ನಾನು, ವಿನಿಲ್ ಮತ್ತು ವಿನಿಲ್ನ ಕಸಿನ್. ಅಂಕಲ್ ನೆನ್ನೆ ಹೋಗಿದ್ರು, ಹಾಗೆ ಅಂಕಲ್ ಬರಲಿಲ್ಲ. ಆಂಟಿ ಇವತ್ತು ಮಂಗಳೂರಿಗೆ ಎಂಥದ್ದು ಮೀಟಿಂಗ್ ಉಂಟು ಅಂತ ಬರೋದಿಲ್ಲ. ಹಾಗೆ ನಾವು ಇವಾಗ ಚರ್ಚಿಗೆ ಹೋಗಿ ವಾಪಸ್ ಬರ್ತೇವೆ, ಆಯಿತಾ. ಕಲಿಗೆ ಚಪ್ಪಲ್ ಗಾಡಿ ಏನಾದ್ರು ಬೆಳಾರು ಏನು ಬರಾನೆ ಚಲೋ ಒಬ್ಬು ನೀ ಚಡುವ Ratria e bom pativot Sat Antoni Osabiano Pasidonta ಇದು ಅಲ್ಲಿಪಾದೆ ಚರ್ಚ್. ನಾವು ಹೊರಗಡೆಯಿಂದ ತುಂಬ ಸತಿ ನೋಡಿದ್ವಿ, ಬಟ್ ಒಳಗಡೆ ಫಸ್ಟ್ ಟೈಮ್ ಬರೋದು, ಪೂಜೆ ಎಲ್ಲ ನೋಡೋದು. ಸೊ ಪೂಜೆಗೆ ಬರಬೇಕಾದ್ರೆ ನಾನು ಮುಂಚೆನೇ ಹೇಳಿದ್ದೆ ಮುಂದೆ ಕೂತ್ಕೊಳ್ಳುವ ಸ್ವಲ್ಪ ಅಂತ. ಆದರೆ ನಮ್ಮ ವಿನಿಲಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಎಲ್ಲ ಜಾಸ್ತಿ ಆಗೋದು. ಹಾಗೆ ಅಂದರೆ ಬೇರೆಯವರ ಚರ್ಚ್ ಅಲ್ವಾ, ಬೇರೆ ಚರ್ಚಿಗೆ ಫಸ್ಟ್ ಟೈಮ್ ಹೋಗೋದು, ಎಲ್ಲಿ ಕೂತ್ಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿಕೊಂಡು ಲಾಸ್ಟೇ ಕೂತ್ಕೊಂಡ್ವಿ. ಪೂಜೆ ಎಲ್ಲ ಆಯಿತು, ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದು ವಾಪಸ್ ಮನೆಗೆ ಹೋದ್ವಿ. भूख लगता है ನನಗೆ ಬೇಡ. ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದರು. ಇಡ್ಲಿ, ಚಟ್ನಿ ಮತ್ತು ಗೋಳಿ ಬಜ್ಜೆ ಹೊರಗಡೆಯಿಂದ ತೊಗೊಂಡು ಬಂದಿದ್ದಾರೆ ಆಯನ. ಸೊ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾವು ತೋಟಕ್ಕೆ ಒಂದು ರೌಂಡ್ ಹೋಗಿ ಬರುವ ಅಂತ ಆಯಿತು. ನಾನು ಫಸ್ಟ್ ಟೈಮ್ ಹೋಗೋದು ತೋಟಕ್ಕೆ. ವಿನಿಲಾದರೆ ಮುಂಚೆ ಕೂಡ ಹೋಗಿದ್ದಾರೆ, ಯಾಕಂದರೆ ಚಿಕ್ಕದಿರಬೇಕಾದ್ರೆ ತುಂಬ ಇವ್ರದ್ದು ಕಸಿನ್ಸ್ ಮೀಟಪ್ ಎಲ್ಲ ಜಾಸ್ತಿ ಆಗ್ತಿತ್ತು ಇಲ್ಲೇ. ಹಾಗೆ ಅವರು ತುಂಬ ಜನ ಒಟ್ಟಿಗೆ ಆಟ ಆಡ್ತಿದ್ರಂತೆ, ಅದೆಲ್ಲ ಸ್ಟೋರಿ ಹೇಳ್ತಾಯಿದ್ರು. ಅದನ್ನು ಕೇಳಿ 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 ಲಾಸ್ಟ್ ಫೈನಲಿಗೆ ನಾವು ತೋಟಕ್ಕೆ ರೀಚ್ ಆದ್ವಿ. ಅಲ್ಲಿ ಪಂಪ್ ಆಫ್ ಮಾಡಲಿಕ್ಕಿತ್ತು, ಹಾಗೆ ಒಂದು ಸುತ್ತು ನೋಡಿ ಬಂದ್ವಿ. हाँ हाँ तेच सुबीतने कुलों अच्छा बोलाइनार पुलों सुबीतने itu sih nggak satu kecolong sih.
जायचं वर्षां 3 वर्सां कुठे गेलं आमच्या हां हुशारात बेस्ट कोयता ನೋಡ್ಲಿ ಅಂತೀವಿ ಸರ್ಚ ಸರ್ तुका काढायला सापताना निक्की म्हणू का भारी बरं सापलं नेक्स्ट टाइम येऊया सकड पुसू बाई बाय बाय बाय